ಇದರಲ್ಲಿ ಕೂಡ ನ್ಯಾಚುರಲ್ ಲೈಕ್ ಆ್ಯಡೆಡ್ ಶುಗರ್ 0 ಇದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಸುಕ್ರೋಸು ಫ್ರಕ್ಟೋಸ್ ಏನಿಲ್ಲ. ನ್ಯಾಚುರಲ್ಲಾಗೆ ಬಾಡಿಗೆ ಇರ್ತಕ್ಕಂಥ ಒಂದು ಸ್ವೀಟ್ನರ್ ಆ್ಯಡ್ ಮಾಡಿದ್ದಾರೆ. ಕರಗಿದೆ. ಸೊ ದಿಸ್ ಇಸ್ ಬೆಸ್ಟ್ ಫಾಸ್ಟಿಂಗ್ ಮಾಡೋರಿಗೆ, ಎಸ್ಪೆಷಲಿ ನೈಟಲ್ಲಿ. ಇದು ನೀವೇನು ಮಾಡ್ತೀರಾ, ಒಂದು 10 ಬಾದಾಮಿ, ವಾಲ್ನಟ್ಟು ಮತ್ತು ತೆಂಗಿನಕಾಯಿ, ತರಕಾರಿ ಪಲ್ಯ ತಿಂತೀರಾ. ಅದಾದಮೇಲೆ ಒಂದು ಶೇಕಿರ, ಅದಕ್ಕಿಂತ ಮುಂಚೆ ಕೊಡೋದು ಒಳ್ಳೆಯದು, ಯಾಕಂದರೆ ಪ್ರೋಟೀನ್ ಯಾವತ್ತೂ ಮುಂಚೆ ತಗೋಬೇಕಲ್ಲ. ಅದಕ್ಕೆ ಇಟ್ ಈಸ್ ಲಿಟ್ಲ್ ವುಡ್ಡಿ ಟೇಸ್ಟಿ, ಬಟ್ ಇಟ್ ಇಸ್ ಫೈನ್. ವೇ ಪ್ರೋಟೀನಲ್ಲಿರ್ತಕ್ಕಂಥ ಒಂದು ಇದಿಲ್ಲ, ಮತ್ತು ಗಟ್ ಫ್ರೆಂಡ್ಲಿ. ಯಾಕಂದರೆ ಗಟ್ಟಿಗೆ ಇದು ಹೈಡ್ರೋಲೈಸ್ಡ್ ವೇ ಪ್ರೋಟೀನ್ ಹೋಗೋದ್ರಿಂದ ಗಟ್ ಈಸಿಲಿ ಡೈಜೆಸ್ಟ್ ಮಾಡುತ್ತೆ. ವೇ ಪ್ರೋಟೀನ್ ಹೋದರೆ ಡೆಫಿನೆಟ್ಲಿ ಇಟ್ ವಿಲ್ ಕಾಸ್ ಲಾಟ್ ಆಫ್ ಬ್ಲೋಟಿಂಗ್. ಜಿಮ್ ಗೋಯರ್ಸಲ್ಲಿ ನೋಡಿರ್ತೀರ, ಅವ್ರು ವೇ ಪ್ರೋಟೀನ್ ತೊಗೊಂಡು ದೇರ್ ವಿಲ್ ಬಿ ಲಾಟ್ ಆಫ್ ಬ್ಲೋಟಿಂಗ್ ಎಲ್ಲ ಇರುತ್ತೆ. ಅದು ತುಂಬ ಬ್ಲೋಟಿಂಗ್ ಇರುತ್ತೆ, ತುಂಬ ಚಿಕನ್ನು, ತುಂಬ ಅದೇ ಥರ ಮಾಡುವಾಗ ಅದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಫೈಬರ್ ಎಲ್ಲ ತೊಗೋಬೇಕು, ಅಥವಾ ಹೈಡ್ರೋಲೈಸ್ಡ್ ವೇ ಪ್ರೋಟೀನ್ ತೊಗೋಬೇಕು. ಹೈಡ್ರೋಲೈಸ್ಡ್ ವೇ ಪ್ರೋಟೀನ್ ನಮ್ಮ ಹಾಸ್ಪಿಟ್ಲಿಂದ ಬರೆದಿರ್ತೀವಿ, ಡಿಸ್ಕ್ ಪ್ರೋಟ್ ಅಂತ. ಎಷ್ಟೋ ಪೇಷಂಟ್ಸು ಮೊನ್ನೆ ಅವ್ರು ರಾಜೇಶ್ವರಿ ರೆಮಿಟ್ ಒಂದು ವೀಡಿಯೋ ಮಾಡಿದ್ವಲ್ಲ, ಅವರು ನಮ್ಮ ಮನೆಯಲ್ಲೆಲ್ಲ ತೊಗೊತಿದ್ವಿ ಸರ್, ಹೈಡ್ರೋಲೈಸ್ಡ್ ವೇ ಪ್ರೋಟೀನ್ ತುಂಬ ಚೆನ್ನಾಗಿದೆ, ಡಿಸ್ಕ್ ಪ್ರೋಟ್ ಅನ್ನೋದು ನನಗೂ ಕೂಡ ತುಂಬ ಹೆಲ್ಪ್, ಸ್ಟ್ರೆಂತ್ ಎಲ್ಲ ಬರ್ತೈತೆ. ನಾನು ಅವ್ರದ್ದು ವೀಡಿಯೋ ನೋಡಿದ್ರೆ ನೀವು 6 ಮಂತ್ಸಿಂದ ನಡೆದಿರಲಿಲ್ಲ ಅವರು. ಸೊ ಇದರಲ್ಲಿ ಬಂದು ಸ್ಟೀವಿಯಾ ಯೂಸ್ ಮಾಡಿದ್ದಾರೆ, ಮತ್ತು ವೆನಿಲಾ ಫ್ಲೇವರು, ವೀಗನು, ಮತ್ತು ನೋ ಆ್ಯಡೆಡ್ ಕಲರು. ಇಟ್ ಈಸ್ ಲೋ ಗ್ಲೈಸಿಮಿಕ್ ಇಂಡೆಕ್ಸ್, ಸೋಯ್ ಫ್ರೀ. ಯಾಕಂದರೆ ಸೋಯ್ ಅನ್ನೋದು ಒಂದು GMO, ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್, ಮತ್ತು ಶುಗರ್ ಫ್ರೀ, ಕಂಪ್ಲೀಟ್ ಶುಗರ್ ಫ್ರೀ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ.